ಹಲೋ ಫ್ರೆಂಡ್ಸ್, 2026ನಲ್ಲಿ AI ಯುದ್ಧ ತುಂಬಾನೇ ಇಂಟೆನ್ಸ್ ಆಗಿದೆ ಅಂತ ಗೊತ್ತಾ? ChatGPT, ಜೆಮಿನಿ, ಕ್ಲಾಡ್ ಎಲ್ಲರೂ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಆದರೆ ಇದರಲ್ಲಿ ಒಂದು AI ಇದೆ, ಅದು ಸ್ವಲ್ಪ ವಿಭಿನ್ನವಾಗಿದೆ. ಅದ್ಯಾವುದು ಅಂದರೆ ಅದೇ ಕ್ಲಾಡ್ AI. ನಾಸಾದಂತಹ ಸ್ಪೇಸ್ ಕಂಪನಿ ಕೂಡ ಇದನ್ನ ಮಾರ್ಸ್ ರೋವರನ್ನು ನ್ಯಾವಿಗೇಟ್ ಮಾಡೋದಕ್ಕೆ ಯೂಸ್ ಮಾಡಿದೆ ಅಂತ ನಿಮ್ಗೆ ಗೊತ್ತಾ? ಮೈಕ್ರೋಸಾಫ್ಟ್, ಗೂಗಲ್ ಇದನ್ನೇ ಸೀಕ್ರೆಟ್ ಆಗಿ ಯೂಸ್ ಮಾಡ್ತಿದ್ದಾರೆ. ಓಪನ್ AI ಎಂಪ್ಲಾಯೀಸ್ ಕೂಡ ಇದನ್ನು ಯೂಸ್ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಹಾಗಾದರೆ ಕ್ಲಾಡ್ AI ಎಷ್ಟು ಸ್ಪೆಷಲ್? ChatGPT ಮತ್ತು ಜೆಮಿನಿಗಿಂತ ಇದು ಏಕೆ ವಿಭಿನ್ನ? ಈ ವಿಡಿಯೋದಲ್ಲಿ ಎಲ್ಲ ಸೀಕ್ರೆಟ್ಸ್ ಬಗ್ಗೆ ಹೇಳ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಇದೆ, ವಿಡಿಯೋನ ನೋಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ಎಂಕರೇಜ್ಮೆಂಟ್ ಸಿಕ್ಕು ಇದೇ ರೀತಿ ವಿಡಿಯೋಗಳನ್ನು ಹೆಚ್ಚಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲಿಗೆ ಕ್ಲಾಡ್ AI ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಕ್ಲಾಡ್ ಅನ್ನೋದು ಆಂಥ್ರೋಪಿಕ್ ಅನ್ನೋ ಕಂಪನಿ ಕ್ರಿಯೇಟ್ ಮಾಡಿದ AI ಅಸಿಸ್ಟೆಂಟ್. ಈ ಕಂಪ್ನಿನ ಯಾರು ಕ್ರಿಯೇಟ್ ಮಾಡಿದ್ರು ಅಂದರೆ ಓಪನ್ AI ನಿಂದ ಬಂದ ಎಕ್ಸಿಕ್ಯೂಟಿವ್. ಹೌದು, ನೀವು ಕೇಳಿದ್ದು ಸರಿ. ChatGPT ಕ್ರಿಯೇಟ್ ಮಾಡಿದ ಓಪನ್ AI ನಿಂದಲೇ ಕೆಲಸ ಮಾಡಿ ಹೊರಗೆ ಬಂದವರು 2021ನಲ್ಲಿ ಆಂಥ್ರೋಪಿಕ್ನ ಸ್ಟಾರ್ಟ್ ಮಾಡಿದ್ದು. ಏನಕ್ಕೆ ಅಂದರೆ ಅವರಿಗೆ AI ಸೇಫ್ಟಿ ಬಗ್ಗೆ ತುಂಬಾನೇ ಕನ್ಸರ್ನ್ ಇತ್ತು. ಅವ್ರಿಗೆ ಅನ್ನಿಸ್ತು AI ಪವರ್ಫುಲ್ ಆಗ್ತಾ ಹೋಗುತ್ತೆ, ಆದರೆ ಅದನ್ನ ಸೇಫ್ ಆಗಿ ಎಥಿಕಲ್ ಆಗಿ ಮಾಡಬೇಕು. ಅದಕ್ಕಾಗಿ ಆಂಥ್ರೋಪಿಕ್ 2026ನಲ್ಲಿ ಕ್ಲಾಡ್ನಲ್ಲಿ 3 ಇಂಪಾರ್ಟೆಂಟ್ ಮಾಡೆಲ್ಗಳಿದೆ. ಒಂದು ಕ್ಲಾಡ್ ಹೈಕು 4.5. ಇದು ಫಾಸ್ಟ್ ಮತ್ತೆ ಚೀಪ್ ಆಪ್ಷನ್, ಸಿಂಪಲ್ ಟಾಸ್ಕ್ಗೆ ಇದು ಬೆಸ್ಟ್. ಇನ್ನೊಂದು ಕ್ಲಾಡ್ ಸೋನೆಟ್ 4. ಇದು ಬ್ಯಾಲೆನ್ಸ್ ಮಾಡೆಲ್, ಡೈಲಿ ವರ್ಕ್ಗೆ ಇದು ಪರ್ಫೆಕ್ಟ್. ನಾನು ಕೂಡ ಇದೇ ಮಾಡೆಲ್ನ ಇವಾಗ ಯೂಸ್ ಮಾಡ್ತಾ ಇರೋದು. ಮತ್ತೊಂದು ಕ್ಲಾಡ್ ಓಪಸ್ 4.5. ಇದು ಮಾನ್ಸ್ಟರ್ ಮಾಡೆಲ್, ಮೋಸ್ಟ್ ಪವರ್ಫುಲ್. ಕಾಂಪ್ಲೆಕ್ಸ್ ಟಾಸ್ಕ್, ಕೋಡಿಂಗ್, ಡೀಪ್ ರೀಸನಿಂಗ್ ಎಲ್ಲದಕ್ಕೂ ಇದು ಬೀಸ್ಟ್. ಹಾಗಿದ್ರೆ ಕ್ಲಾಡ್ AI ನ ಸ್ಪೆಷಲ್ ಅಂತ ಕರೆಯೋದಕ್ಕೆ ಕಾರಣ ಆದ್ರೂ ಏನು? ಅದನ್ನ ಇವಾಗ ನೋಡೋಣ. ಫ್ರೆಂಡ್ಸ್, ಕ್ಲಾಡ್ನ ಬಿಗ್ಗೆಸ್ಟ್ ಸೀಕ್ರೆಟ್ ಏನಂದ್ರೆ ಅದೇ ಕಾನ್ಸ್ಟಿಟ್ಯೂಷನಲ್ AI. ಇದು ಏನಂದ್ರೆ ನಮಗೆಲ್ಲ ಹೇಗೆ ಕಾನ್ಸ್ಟಿಟ್ಯೂಷನ್ ಇದೆಯೋ ಅದೇ ರೀತಿ ಕ್ಲಾಡ್ಗೂ ಕೂಡ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಅದರಲ್ಲಿ ಎಥಿಕಲ್ ಪ್ರಿನ್ಸಿಪಲ್ಸ್, ಸೇಫ್ಟಿ ರೂಲ್ಸ್ ಎಲ್ಲ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ChatGPT ಮತ್ತೆ ಇತರ AI ಮಾಡೆಲ್ಗಳಿಗೆ ಹ್ಯೂಮನ್ಸ್ ಟ್ರೈನಿಂಗ್ ಕೊಡ್ತಾರೆ. ಇದು ಗುಡ್ ರೆಸ್ಪಾನ್ಸ್, ಇದು ಬ್ಯಾಡ್ ರೆಸ್ಪಾನ್ಸ್ ಅಂತ. ಇದಕ್ಕೆ RLHF ಅಂತ ಕರೀತಾರೆ, ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಫ್ರಮ್ ಹ್ಯೂಮನ್ ಫೀಡ್ಬ್ಯಾಕ್ ಅಂತ. ಆದ್ರೆ ಕ್ಲಾಡ್ ಡಿಫ್ರೆಂಟ್, ಇದಕ್ಕೆ RLAIF, ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಫ್ರಮ್ AI ಫೀಡ್ಬ್ಯಾಕ್. ಅಂದ್ರೆ AI ತನ್ನ ಉತ್ತರಗಳನ್ನ ಕ್ರಿಟಿಸೈಸ್ ಮಾಡುತ್ತೆ ಮತ್ತೆ ಇಂಪ್ರೂವ್ ಮಾಡುತ್ತೆ. ಇದು 2 ಹಂತಗಳಲ್ಲಿ ಆಗುತ್ತೆ. ಇಲ್ಲಿ ಕ್ಲಾಡ್ ಒಂದು ರೆಸ್ಪಾನ್ಸ್ ನ ಜನರೇಟ್ ಮಾಡುತ್ತೆ, ನಂತರ ತಾನೇ ಆ ರೆಸ್ಪಾನ್ಸ್ ನ ನೋಡಿ ಯೋಚಿಸುತ್ತೆ. ಇದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸರಿಯಾ ಇಲ್ಲ ಅಂದ್ರೆ ರಿವೈಸ್ ಮಾಡುತ್ತೆ. ನಂತರ ಡಿಫರೆಂಟ್ ರೆಸ್ಪಾನ್ಸ್ ಕಂಪೇರ್ ಮಾಡಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಬೆಸ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡುತ್ತೆ. ಈ ಕಾನ್ಸ್ಟಿಟ್ಯೂಷನ್ ಹೇಗ್ ಬಂತು ಅಂದ್ರೆ UN ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಆಪಲ್ ಮತ್ತು ಗ್ಲೋಬಲ್ ಪ್ಲಾಟ್ಫಾರ್ಮ್ಸ್ ನ ಟ್ರಸ್ಟ್ ಅಂಡ್ ಸೇಫ್ಟಿ ಗೈಡ್ಲೈನ್ಸ್, ಡಿಫರೆಂಟ್ ಕಂಟ್ರೀಸ್, ಡಿಫರೆಂಟ್ ಕಲ್ಚರ್ಸ್ ನ ಪರ್ಸ್ಪೆಕ್ಟಿವ್ಸ್ ಮತ್ತೆ AI ಸೇಫ್ಟಿ ರಿಸರ್ಚ್ ಪೇಪರ್ಸ್ ಇಂದ 2026ನಲ್ಲಿ ಆಂಥ್ರೋಪಿಕ್ ಈ ಫುಲ್ ಕಾನ್ಸ್ಟಿಟ್ಯೂಷನ್ ನ ರಿಲೀಸ್ ಮಾಡಿದೆ. ಕ್ರಿಯೇಟಿವ್ ಕಾಮನ್ ಲೈಸೆನ್ಸ್ ಅಡಿಯಲ್ಲಿ, ಅಂದ್ರೆ ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು, ಸ್ಟಡಿ ಮಾಡ್ಬೋದು. ಹಾಗಿದ್ರೆ ಇದ್ರ ಉಪಯೋಗ ಏನು? ಕ್ಲಾಡ್ ಏನಕ್ಕೆ ನೋ ಅನ್ನುತ್ತೋ ಅದು ತುಂಬಾನೇ ಕ್ಲಿಯರ್ ಮತ್ತೆ ಟ್ರಾನ್ಸ್ಪರೆಂಟ್. ಜೈಲ್ ಬ್ರೇಕ್ ಮಾಡೋದು ಡಿಫಿಕಲ್ಟ್. ಇತರ AI ಮಾಡೆಲ್ಗಳನ್ನ ಟ್ರಿಕ್ ಮಾಡ್ಬೋದು, ಆದ್ರೆ ಕ್ಲಾಡ್ನ ಟ್ರಿಕ್ ಮಾಡೋದು ಅಷ್ಟು ಈಸಿ ಅಲ್ಲ. ಹಾರ್ಮ್ಫುಲ್ ಕಂಟೆಂಟ್ ಕ್ರಿಯೇಟ್ ಮಾಡೋದು ತುಂಬಾನೇ ಟಫ್. ಸೇಫ್ಟಿ ಈಸ್ ಫಸ್ಟ್. ಇದು ಕ್ಲಾಡ್ನ ಫೌಂಡೇಶನ್, ಕೋರ್ ಸ್ಟ್ರೆಂತ್. ಇದನ್ನ ಅರ್ಥ ಮಾಡ್ಕೊಂಡ್ರೆ ಕ್ಲಾಡ್ ಯಾಕೆ ಡಿಫರೆಂಟ್ ಅಂತ ನಮ್ಗೆ ಅರ್ಥ ಆಗುತ್ತೆ. ಈಗ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ ಬಗ್ಗೆ ಮಾತಾಡೋಣ. ಅದೇನಂದ್ರೆ ಕಾಂಟೆಕ್ಸ್ಟ್ ವಿಂಡೋ. ಏನಿದು ಕಾಂಟೆಕ್ಸ್ಟ್ ವಿಂಡೋ? AI ಎಷ್ಟು ಇನ್ಫಾರ್ಮೇಶನ್ ನ ಒಂದೇ ಸಲ ರಿಮೆಂಬರ್ ಮಾಡ್ಬೋದು ಅನ್ನೋದು. ಕ್ಲಾಡ್ಗೆ ಇದು 2 lakh ಟೋಕನ್ಸ್, ಅಪ್ರಾಕ್ಸಿಮೇಟ್ಲಿ 1.5 lakh ವರ್ಡ್ಸ್ ಅಥವಾ 300 to 400 ಪೇಜ್ ಅಷ್ಟು. ನೀವು 200 ಪೇಜಸ್ ಕಾಂಟ್ರಾಕ್ಟ್ ಡಾಕ್ಯುಮೆಂಟ್ ಇದೆ ಅಂತ ಅನ್ಕೊಳ್ಳಿ. ChatGPTಗೆ ಇಷ್ಟು ದೊಡ್ಡ ಡಾಕ್ಯುಮೆಂಟ್ನ ಒಂದೇ ಸಲ ಅಪ್ಲೋಡ್ ಮಾಡೋದು ಕಷ್ಟ ಆಗುತ್ತೆ.
ಆದರೆ ಕ್ಲಾಡ್ ಈಸಿ. ಫುಲ್ ಡಾಕ್ಯುಮೆಂಟ್ನ ಒಂದೇ ಸಲ ಅಪ್ಲೋಡ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಕ್ವಶನ್ ಕೇಳಿದ್ರೆ ಅದು ರೆಸ್ಪಾಂಡ್ ಮಾಡುತ್ತೆ. ಎಂಟೈರ್ ಕೋಡ್ ಬೇಸ್ ಮತ್ತೆ ಎಲ್ಲ ಫೈಲ್ಸ್ ಫೋಲ್ಡರ್ಸ್ನ ಕ್ಲಾಡ್ ಅನಲೈಸ್ ಮಾಡಿ ಬಗ್ಸ್ನ ಫೈಂಡ್ ಮಾಡಿ ಇಂಪ್ರೂವ್ಮೆಂಟ್ಸ್ನ ಸಜೆಸ್ಟ್ ಮಾಡ್ಬೋದು. ನೀವು 5-6 ರಿಸರ್ಚ್ ಪೇಪರ್ಸ್ನ ಕಂಪೇರ್ ಮಾಡಬೇಕು ಅಂದರೆ ಎಲ್ಲ ಫೈಲ್ಸ್ನೂ ಅಪ್ಲೋಡ್ ಮಾಡಿ ಇದರಲ್ಲಿರೋ ಕಾಮನ್ ಫೈಂಡಿಂಗ್ಸ್ನ ಕೇಳಿದ್ರೆ ಅದು ಕೂಡ ಕ್ಷಣದಲ್ಲೇ ಆಗುತ್ತೆ. ಆದರೆ ವೇಟ್, ChatGPT ಕೂಡ ಇದೆಲ್ಲ ಮಾಡ್ಬೋದಲ್ವಾ? ಮತ್ತೆ ಕಾಂಟೆಕ್ಸ್ಟ್ ವಿಂಡೋ ಕೂಡ 4000 ಟೋಕನ್ಸ್ ಇದೆ. ಹಾಗಿದ್ರೆ ಕ್ಲಾಡ್ ಯಾಕೆ? ಯಾಕಂದ್ರೆ ಕಾಂಟೆಕ್ಸ್ಟ್ ವಿಂಡೋ ಮಾತ್ರ ಅಲ್ಲ, ಕ್ಲಾಡ್ ಈ ಕಾಂಟೆಕ್ಸ್ಟ್ ಅನ್ನ ಹೇಗೆ ಯೂಸ್ ಮಾಡುತ್ತೆ ಅನ್ನೋದು ಮುಖ್ಯ. ಕ್ಲಾಡ್ನ ರೀಸನಿಂಗ್ ಕ್ವಾಲಿಟಿ, ಅಕ್ಯುರಸಿ ನೆಕ್ಸ್ಟ್ ಲೆವೆಲ್. 2 ಲಕ್ಷ ಟೋಕನ್ಸ್ ಇದ್ರೂ ಕೊನೆಯ ಪೇಜ್ನ ಇನ್ಫಾರ್ಮೇಶನ್ ಮತ್ತೆ ಮೊದಲನೇ ಪೇಜ್ನ ಇನ್ಫಾರ್ಮೇಶನ್ ಜೊತೆ ಕನೆಕ್ಟ್ ಮಾಡಿ ಇಂಟೆಲಿಜೆಂಟ್ ಆನ್ಸರ್ ಕೊಡುತ್ತೆ. ಇನ್ನು ಕೋಡಿಂಗ್ ವಿಷಯ ಮಾತಾಡೋದಾದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಬೆಂಚ್ ಮಾರ್ಕ್ ಪ್ರಕಾರ ಕ್ಲಾಡ್ ಓಪಸ್ 4.5 80.9%, ಫಸ್ಟ್ ಮಾಡೆಲ್ ಟು ಬ್ರೇಕ್ 80% ಅಕ್ಯುರಸಿನ ಹೊಂದಿದೆ. ಕ್ಲಾಡ್ ಸೋನೆಟ್ 4.5 77.2% ಅಕ್ಯುರಸಿನ ಹೊಂದಿದೆ. ಹ್ಯೂಮನ್ ಡೆವಲಪರ್ಸ್ ಆವರೇಜ್ ಬಂದ್ಬಿಟ್ಟು 70-75% ಅಕ್ಯುರಸಿ ಇರುತ್ತೆ. ಡಿಸೆಂಬರ್ 2025 ನಲ್ಲಿ ನಾಸಾ ಏನ್ ಮಾಡ್ತು ಗೊತ್ತಾ? ಮಾರ್ಸ್ ಮೇಲೆ ಪರ್ಸಿವರೆನ್ಸ್ ರೋವರ್ ಇದೆಯಲ್ಲ, ಅದಕ್ಕೆ 400 ಮೀಟರ್ ರೌಟ್ ಪ್ಲಾನ್ ಮಾಡೋದಕ್ಕೆ ಕ್ಲಾಡ್ ಕೋಡ್ನ ಯೂಸ್ ಮಾಡಿದ್ರು. ಇದು ದ ಫಸ್ಟ್ AI ಪ್ಲಾನ್ಡ್ ಡ್ರೈವ್ ಆನ್ ಅದರ್ ಪ್ಲಾನೆಟ್. ಯೋಚನೆ ಮಾಡಿ, ಮತ್ತೊಂದು ಪ್ಲಾನೆಟ್ ಮೇಲೆ ವೆಹಿಕಲ್ನ ಡ್ರೈವ್ ಮಾಡೋದಕ್ಕೆ AI ಪ್ಲಾನಿಂಗ್ನ ಮಾಡ್ತಾ ಇದೆ. ಇದೇ ಕ್ಲಾಡ್ನ ಪವರ್. ಇನ್ನು ಆರ್ಟಿಫ್ಯಾಕ್ಟ್ಸ್ ಮತ್ತು ಫೀಚರ್ಸ್ನ ನೋಡೋದಾದ್ರೆ ರಿಯಲ್ ಟೈಮ್ ಕೋಡ್ ಪ್ರಿವ್ಯೂ, ಇಂಟರಾಕ್ಟಿವ್ ಡಿಬಗ್ಗಿಂಗ್. ನೀವು ಕೋಡ್ನ ಟೈಪ್ ಮಾಡ್ತಾ ಇದ್ದಂಗೆ ಔಟ್ಪುಟ್ ಕಾಣುತ್ತೆ. ವೆಬ್ಸೈಟ್, ಆ್ಯಪ್ ಪ್ರೋಟೋಟೈಪ್, ಇನ್ಸ್ಟಾಂಟ್ ಪ್ರಿವ್ಯೂ ಸಿಗುತ್ತೆ. ಅದಕ್ಕೆ ಡೆವಲಪರ್ ಹೇಳ್ತಾರೆ ಕ್ಲಾಡ್ ಈಸ್ ನಾಟ್ ಜಸ್ಟ್ ಎನ್ AI ಅಸಿಸ್ಟೆಂಟ್, ಇಟ್ಸ್ ಎ ಕೋಡಿಂಗ್ ಪಾರ್ಟ್ನರ್ ಅಂತ. ಈಗ ಕೆಲವು ಯೂನಿಕ್ ಫೀಚರ್ಸ್ ಬಗ್ಗೆ ಕ್ವಿಕ್ ಆಗಿ ತಿಳ್ಕೊಳ್ಳೋಣ. ಜನವರಿ 2026 ನಲ್ಲಿ ರಿಲೀಸ್ ಆದ ಕ್ಲಾಡ್ ಕೋವರ್ಕ್, ಇದು ಗ್ರಾಫಿಕಲ್ ಇಂಟರ್ಫೇಸ್. ನಾನ್ ಟೆಕ್ನಿಕಲ್ ಯೂಸರ್ಸ್ ಕೂಡ AI ಆಟೋಮೇಷನ್ ಯೂಸ್ ಮಾಡ್ಬೋದು. ಆಂಥ್ರೋಪಿಕ್ ಪಬ್ಲಿಕಲಿ ಕಮಿಟ್ ಮಾಡಿರೋದೇನೆಂದ್ರೆ ಕ್ಲಾಡ್ ಯಾವತ್ತಿಗೂ ಆಡ್ಸ್ನ ಕೊಡೋದಿಲ್ಲ ಅಂತ. ಯಾಕಂದ್ರೆ ಅಡ್ವರ್ಟೈಸಿಂಗ್ ಮತ್ತೆ ಹೆಲ್ಪ್ಫುಲ್ AI ಕಂಪ್ಯಾಟಬಲ್ ಅಲ್ಲ ಅಂತ ಅವರ ವಾದ. ಫ್ರೆಂಡ್ಸ್, ಕ್ಲಾಡ್ AI ನಲ್ಲಿ ಕೂಡ ಕೆಲವೊಂದು ಲಿಮಿಟೇಷನ್ಸ್ ಇದೆ. DALL-E ಮತ್ತೆ ಮಿಡ್ ಜರ್ನಿ ತರ ಇಮೇಜಸ್ನ ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ. ವಾಯ್ಸ್ ಕನ್ವರ್ಸೇಷನ್ಸ್ ಸದ್ಯಕ್ಕೆ ಇಲ್ಲ. ಸೋರಾ ತರ ವಿಡಿಯೋಸ್ ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ. ಇಮೇಜ್ನ ಅನಲೈಸ್ ಮಾಡ್ಬೋದು, ಆದರೆ ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ. ಕ್ಲಾಡ್ನ ಕಾನ್ಸ್ಟಿಟ್ಯೂಷನ್ನಲ್ಲಿ ಕಾನ್ಶಿಯಸ್ನೆಸ್ ಬಗ್ಗೆ ಮೆನ್ಷನ್ ಇದೆ. ಸಮ್ ಕ್ರಿಟಿಕ್ಸ್ ಹೇಳ್ತಾರೆ ಅನ್ನೆಸೆಸರಿ ಫಿಲಾಸಫಿಕಲ್ ಡಿಸ್ಟ್ರಾಕ್ಷನ್ ಅಂತ. AI ಇಂಡಸ್ಟ್ರಿ ಕ್ರೇಜಿ ಪೇಸ್ನಲ್ಲಿ ಮೂವ್ ಆಗ್ತಾ ಇದೆ. ನವೆಂಬರ್ ಟು ಡಿಸೆಂಬರ್ 2025 25 ದಿನಗಳ ಒಳಗಡೆ 4 ಮೇಜರ್ AI ಕಂಪ್ನಿಗಳು ಹೊಸ ಮಾಡೆಲ್ನ ರಿಲೀಸ್ ಮಾಡಿದರು. ಇನ್ನು ಆಂಥ್ರೋಪಿಕ್ನ ವಿಷನ್ ಏನಂದ್ರೆ ಟ್ರಾನ್ಸ್ಪರೆಂಟ್ AI ಸೇಫ್ಟಿ ಸ್ಟ್ಯಾಂಡರ್ಡ್ ಸೆಟ್ ಮಾಡೋದು, ಕಾನ್ಸ್ಟಿಟ್ಯೂಷನಲ್ AI ಅಪ್ರೋಚನ್ನು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಮಾಡೋದು. ಕ್ರಿಯೇಟಿವ್ ಕಾಮನ್ಸ್ನಲ್ಲಿ ರಿಲೀಸ್ ಮಾಡಿದ್ರು, ಎನಿವನ್ ಕ್ಯಾನ್ ಅಡಾಪ್ಟ್ ಇಟ್. ಇನ್ನು ಸ್ಯಾಸೋಕೊಲಿಪ್ಸ್ ಅನ್ನೋ ಟರ್ಮ್ನ ಕೇಳಿರ್ತೀರಾ. AI ಏಜೆಂಟ್ಸ್ ಟ್ರೆಡಿಷನಲ್ ಸಾಫ್ಟ್ವೇರ್ನ ರೀಪ್ಲೇಸ್ ಮಾಡ್ತಾರೆ ಅನ್ನೋ ಫಿಯರ್ ಇದೆ. ಕ್ಲಾಡ್ ಕೋವರ್ಕ್ ರಿಲೀಸ್ ಆದಾಗ ಈ ಡಿಸ್ಕಷನ್ ಪೀಕ್ ಆಯಿತು. ಸೊ ಫ್ರೆಂಡ್ಸ್, ನನ್ನ ಫೈನಲ್ ವರ್ಡಿಕ್ಟ್ ಏನಂದರೆ ಕ್ಲಾಡ್ AI ಒಂದು ಗೇಮ್ ಚೇಂಜರ್, ವಿಶೇಷವಾಗಿ ಪ್ರೊಫೆಷನಲ್ಸ್, ಡೆವಲಪರ್ಸ್ ಮತ್ತು ರಿಸರ್ಚರ್ಸ್ಗೆ. ಇದರ ಶಕ್ತಿ ಅದರ ಫೋಕಸ್ನಲ್ಲಿದೆ. ಎಲ್ಲದನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇಲ್ಲ, ಆದರೆ ಅದು ಏನು ಮಾಡುತ್ತೋ ಅದನ್ನು ಎಕ್ಸೆಪ್ಷನಲಿ ವೆಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ. ನೀವು ಡೆವಲಪರ್ ಆಗಿದ್ದರೆ ಕ್ಲಾಡ್ ಟ್ರೈ ಮಾಡೇ ಬಿಡಿ. ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ChatGPT ಪ್ಲಸ್ ಕ್ಲಾಡ್ ಕಾಂಬಿನೇಷನ್ನ ಯೂಸ್ ಮಾಡಿ. ಸ್ಟೂಡೆಂಟ್, ರಿಸರ್ಚರ್ ಆಗಿದ್ದರೆ ಡಾಕ್ಯುಮೆಂಟ್ ಅನಾಲಿಸಿಸ್ಗೆ ಕ್ಲಾಡ್ ಈಸ್ ವೆರಿ ಪರ್ಫೆಕ್ಟ್. ಬಿಸ್ನೆಸ್ ಪ್ರೊಫೆಷನಲ್ಸ್ ಆಗಿದ್ದರೆ ಎಥಿಕಲ್ AI ಬೇಕಿದ್ರೆ ಕ್ಲಾಡ್ ಈಸ್ ದ ಬೆಸ್ಟ್ ಆಪ್ಷನ್. ಇನ್ನು ನೀವು ಯಾವ AI ಟೂಲ್ನ ಡೈಲಿ ಯೂಸ್ ಮಾಡ್ತೀರಾ? ಕ್ಲಾಡ್ನ ಟ್ರೈ ಮಾಡಿದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಇನ್ನು ಇದೇ ಥರ ಟೆಕ್ ಡೀಪ್ ವಿಡಿಯೋ ಬೇಕು ಅಂತ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಜೈ ಹಿಂದ್.